ಬಿಡುಗಡೆಯಾಗಿ ಗೌಡರ ನಿವಾಸಕ್ಕೆ ರೇವಣ್ಣ ಅವರು ತೆರಳಿದ್ರೂ ಕೂಡ ಭವಾನಿ ಅವರು ಮಾತ್ರ ಯಾಕೋ ಕಾಣಿಸ್ಕೊಳ್ತಾ ಇಲ್ಲ. ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೂ ಕೂಡ ಭವಾನಿ ಅವರು ಬಂದಿಲ್ಲ. ರೇವಣ್ಣ ಅವರು ಜೈಲಿಗೆ ಹೋದ್ರೂ ಕೂಡ ಅವರನ್ನ ನೋಡೋದಕ್ಕೆ ಭವಾನಿ ಅವರು ಹೋಗಿಲ್ಲ. ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಭವಾನಿ ಅವರು ಹೋಗಿಲ್ಲ. ಏನಾಯ್ತು ಹಾಗಿದ್ರೆ ರೇವಣ್ಣ ಭವಾನಿಯವರ ಮಧ್ಯೆ? ಮೋಸ್ಟ್ಲಿ ಬೇಜಾರಾಗಿರಬೇಕು ಭವಾನಿ ಅವ್ರಿಗೆ. ಈ ರೀತಿಯಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ನನ್ನ ಕುಟುಂಬ ಅಂತ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಜೈಲಿನಿಂದ ರೇವಣ್ಣ ಬಿಡುಗಡೆ ಆದ ನಂತರ ಆದ್ರೂ ಕೂಡ ಭವಾನಿಯವರು ಬರ್ತಾರೆ ಅಂತಂದ್ರೆ ಭವಾನಿಯವರು ಕಾಣಿಸ್ತಾ ಇಲ್ಲ. ಪತಿಗೆ ಬೇಲ್ ಸಿಕ್ಕರೂ ಕೂಡ ಭವಾನಿಯವರ ಸುದ್ದಿಯೇ ಇಲ್ಲ ಅಂತಂದ್ರೆ, ಬಿಡುಗಡೆಯಾಗಿ ಗೌಡರ ನಿವಾಸಕ್ಕೆ ರೇವಣ್ಣ ಅವರು ಹೋಗಿದ್ದಾರೆ. ಇವತ್ತು ಬಿಡುಗಡೆ ಆಗ್ತಾರೆ ಅಂತ ಭವಾನಿ ಅವರಿಗೆ ಗೊತ್ತಿದೆ. ಗೊತ್ತಿದ್ರೂ ಕೂಡ ಭವಾನಿಯವರು ಮಾತ್ರ ಬಂದಿಲ್ಲ. ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೂ ಕೂಡ ಭವಾನಿಯವರು ಬಂದಿಲ್ಲ. ರೇವಣ್ಣ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಪತ್ನಿ ಹಾಗೂ ಮಗ. ಭವಾನಿ ಹಾಗೆ ಸೂರಜ್ ರೇವಣ್ಣ ಅಂತರವನ್ನ ಕಾಯ್ದುಕೊಂಡ್ರ. ರೇವಣ್ಣ ಬಗ್ಗೆ ಭವಾನಿಗೆ ಅಸಮಾಧಾನನಾಗಿದ್ರೆ, ಒಂದು ಕಡೆ ಭವಾನಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಹೇಳಿಕೆ ಕೊಟ್ಟಿಲ್ಲ. ಭವಾನಿ ಹಾಗೆ ಸೂರಜ್ ಬಿಡುಗಡೆಯಾಗಿ ಗೌಡರ ನಿವಾಸಕ್ಕೆ ರೇವಣ್ಣ ಅವರು ತೆರಳಿದ್ರೂ ಕೂಡ ಭವಾನಿ ಅವರು ಮಾತ್ರ ಯಾಕೋ ಕಾಣಿಸ್ಕೊಳ್ತಾ ಇಲ್ಲ. ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೂ ಕೂಡ ಭವಾನಿ ಅವರು ಬಂದಿಲ್ಲ. ರೇವಣ್ಣ ಅವರು ಜೈಲಿಗೆ ಹೋದ್ರೂ ಕೂಡ ಅವರನ್ನ ನೋಡೋದಕ್ಕೆ ಭವಾನಿ ಅವರು ಹೋಗಿಲ್ಲ. ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಭವಾನಿ ಅವರು ಹೋಗಿಲ್ಲ. ಏನಾಯ್ತು ಹಾಗಿದ್ರೆ ರೇವಣ್ಣ ಭವಾನಿಯವರ ಮಧ್ಯೆ? ಮೋಸ್ಟ್ಲಿ ಬೇಜಾರಾಗಿರಬೇಕು ಭವಾನಿ ಅವ್ರಿಗೆ. ಈ ರೀತಿಯಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ನನ್ನ ಕುಟುಂಬ ಅಂತ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಜೈಲಿನಿಂದ ರೇವಣ್ಣ ಬಿಡುಗಡೆ ಆದ ನಂತರ ಆದ್ರೂ ಕೂಡ ಭವಾನಿಯವರು ಬರ್ತಾರೆ ಅಂತಂದ್ರೆ ಭವಾನಿಯವರು ಕಾಣಿಸ್ತಾ ಇಲ್ಲ. ಪತಿಗೆ ಬೇಲ್ ಸಿಕ್ಕರೂ ಕೂಡ ಭವಾನಿಯವರ ಸುದ್ದಿಯೇ ಇಲ್ಲ ಅಂತಂದ್ರೆ, ಬಿಡುಗಡೆಯಾಗಿ ಗೌಡರ ನಿವಾಸಕ್ಕೆ ರೇವಣ್ಣ ಅವರು ಹೋಗಿದ್ದಾರೆ. ಇವತ್ತು ಬಿಡುಗಡೆ ಆಗ್ತಾರೆ ಅಂತ ಭವಾನಿ ಅವರಿಗೆ ಗೊತ್ತಿದೆ. ಗೊತ್ತಿದ್ರೂ ಕೂಡ ಭವಾನಿಯವರು ಮಾತ್ರ ಬಂದಿಲ್ಲ. ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೂ ಕೂಡ ಭವಾನಿಯವರು ಬಂದಿಲ್ಲ.